ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಚೌಡಳ್ಳಿ ಗ್ರಾಮದಲ್ಲಿ ನಾಗರಹಾವೊಂದು ಬಲೆಯಲ್ಲಿ ಸಿಲುಕಿ ಒದ್ದಾಡಿದ ಘಟನೆ ನಡೆದಿದೆ. ಚೌಡಳ್ಳಿ ಗ್ರಾಮದ ಕೃಷ್ಣ ಹುಲಸೋಗಿ ಅವರ ಮನೆಯ ಹಿಂಭಾಗದಲ್ಲಿ ಹಾಕಲಾಗಿದ್ದ ಬಲೆಯಲ್ಲಿ ನಾಗರಹಾವು ಸಿಕ್ಕಿಬಿದ್ದಿದ್ದು, ಇದನ್ನ ಗಮನಿಸಿದ ಅರಣ್ಯ ವೀಕ್ಷಕ ಚಿದಾನಂದ ಮಾಡಲಿ ಅವರು ತಕ್ಷಣವೇ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಪಡೆದ ಕೂಡಲೇ ಪಾಳ ಉಪವಲಯ ಅರಣ್ಯ ಅಧಿಕಾರಿ ಸುನೀಲ್ ಹೊನ್ನಾವರ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಯಾಚರಣೆ ನಡೆಸಿದ್ರು. ಬಲೆಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದ ನಾಗರಹಾವನ್ನ ಅತ್ಯಂತ ಎಚ್ಚರಿಕೆಯಿಂದ ಸುರಕ್ಷಿತವಾಗಿ ಬಿಡಿಸಿ ರಕ್ಷಣೆ ಮಾಡಲಾಯಿತು. ಬಳಿಕ ಹಾವಿಗೆ ಯಾವುದೇ ಹಾನಿಯಾಗದಂತೆ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಸುರಕ್ಷಿತವಾಗಿ ಬಿಡಲಾಯಿತು. ಈ ಕಾರ್ಯಾಚರಣೆಯಲ್ಲಿ ಗಸ್ತು ವನಪಾಲಕ ಮುತ್ತಪ್ಪ ಹುಲಕೋಟಿ, ಅರಣ್ಯ ವೀಕ್ಷಕ ಚಿದಾನಂದ ಮಾಡಲಿ ಹಾಗೂ ಸ್ಥಳೀಯರು ಸಹಕರಿಸಿದ್ರು. ಹಾವುಗಳ ಬಗ್ಗೆ ಅನಗತ್ಯ ಭಯ ಪಡದೆ ಅವು ಕಂಡು ಬಂದರೆ ಸುರಕ್ಷಿತ ಅಂತರ ಕಾಯ್ದುಕೊಂಡು ತಕ್ಷಣ ಅರಣ್ಯ ಇಲಾಖೆ ಅಥವಾ ಹಾವು ರಕ್ಷಕರಿಗೆ ಮಾಹಿತಿ ನೀಡುವಂತೆ ಅರಣ್ಯ ಇಲಾಖೆ ಸಾರ್ವಜನಿಕರಿಗೆ ಮನವಿ ಮಾಡಿದೆ. ನೀವೇನ್ ಮಾತಾಡಕ್ ಹೋಗ್ರಿ. ಕೊಟ್ರಿ ಡೈಲಿ ಕೊಟ್ರಿ ಇಲ್ಲಿ ಪೈಪ್ ಹತ್ರ ಹಿಂದ್ ಬದಿ ಐತ್ರಿ ಸರ್ ಈ ಕಡೆ ಬಾ. ದೀಪಕ್ ಮಂದಿ ಹೆದರಿಯೋದಕ್ಕೆ ಮುಂಜಾನಿಂದ ಇಲ್ಲೇ ರೀ ಸಿಕ್ಕೊಂಡಿಪ್ಪ ಅಂತೀವಿ ಸರ್. ಸರಿ ಈ ಬಲಿನ ತೆಗೆದು ಹೋಗಿದ್ ಬಿಡುತ್ತೀವಿ, ಹಿಡಿದು ಕಟ್ ಮಾಡಿ ನಿಧಾನ. ಅದೇನು ಗಾಯ ಆಗಿಲ್ಲ ಸರ್ ಇಲ್ಲಿ ಅಲ್ಲ ಮತ್ತೆ ಚೆಕ್ ಮಾಡ್ತಾನೆ. ಹಾಂ ಸರ್ ತಡ್ರಿ ಸರಿ ಹ್ಯಾಂಡ್ಲ್ ಐತಾಯ್ತು ರೀ. ಅಲ್ಲೋಣ ಇಲ್ಲಿ ಪ್ರಕಾಶ್ ತೋರಿ ಸರ್ ನಿಮ್ಮ ಕೈ ಚಲ ಸರ್ ಚಲ ತೋರಿ ಅದಲ್ಲ ನಾ ಫಸ್ಟ್ ಇದಕ್ಕೆ ಮತ್ತೆಲ್ಲರೂ ಒಂದಲ್ಲ ಗಾಯ ಅಲ್ಲ, ಒಂದು ರಿಂಗ್ ಇದ್ರು ಹಾವಿನ ಸಾವಾಗ್ತವೆ. ಹಾಂ ಸರ್ ಬಿಡಿ ಇರ್ಬೋದಲ್ಲ ಸರ್ ಈಗ ಕೋಲ್ ತಗೊಂಡ್ಬಿಡಿ. ಪ್ಲಾಸ್ಟಿಕ್ ಕೊಟ್ಟೆಯನ್ನು ನಮ್ಮ ಕಾಡಿನಲ್ಲಿ ಹಾಕ್ಲಿಕ್ಕಿಲ್ಲ. ಯಾಕಂದರೆ ಇದು ಕರಗೋದಿಲ್ಲ, ಹಾಳಾಗ್ತದೆ. ನಿಮಗೂ ರೈತರಿಗೆ ಗೊತ್ತು. ಮತ್ತು 24 ಗಂಟೆ ಎಷ್ಟೊತ್ತಿಗೆ ಕರೆದ್ರು ನಾವು ಬರ್ತೇವೆ. 24 ಗಂಟೆ ಮತ್ತು ಫ್ರೀ ಸರ್ವಿಸ್. ಓಕೆ ಸರ್. ಇದಕ್ಕೆ ರೈತರಿಗೆ ಹಣ ಉಳಿಸ್ಕೊಡ್ಬೇಕಲ್ಲಿ ನನ್ನ ಉದ್ದೇಶ. ಹಾಂ ಸರ್, ಏನಿಲ್ಲ. ಓಕೆ ಸರ್. ನೀವು ಹೊಡಿದೆ ನಮ್ಗೆ ಕರೆದ್ರಲ್ಲ, ಅಲ್ಲ ದೊಡ್ಡ ಖುಷಿ. ಯಾವ ಫೋನ್ ನಮ್ಗೆ ಯಾವ ಫೋನ್ ಮಾಡಿ ನಮ್ಗೆ ತಿಳಿಸಿದ್ರಲ್ಲ, ಆ ಪುಣ್ಯ ಅವರಿಗೆ. ಯಾಕೆ ನಾವು ಪಾತ್ರದಾರೆ. ನೀವು ಹೇಳ ನಮ್ಗೆ ಗೊತ್ತಾಗ್ತಿತ್ತಾ? ಇಲ್ಲ ಸರ್, ಗೊತ್ತಾಗಿಲ್ಲ. ನಾವು ಹೇಳಿಂದನೇ ಗೊತ್ತಾಯ್ತಾ? ಹಾಗಾದ್ರೆ ಆ ಪುಣ್ಯ ನಿಮಗೆ, ನಾವು ಪಾತ್ರದಾರೆ ಅಷ್ಟೇ. ಇನ್ನು ಮುಂದೆ ಆ ಪ್ಲಾಸ್ಟಿಕ್ಕನ್ನು ಮನೆ ತಗೋ ಹೋಗಿ ಸುಟ್ಟಾಕಿದ್ರೆ ಹೋಗ್ತಿದ್ವಿ. ಹಾಂ ಸರ್.